ಅದೇ ಟ್ರೀಟ್ಮೆಂಟ್ ಅಲ್ಲಿನ ಎಂಡೋಕ್ರೈನ್ ಪ್ರಾಬ್ಲಮ್ ಇನ್ಸುಲಿನ್ ಉತ್ಪತ್ತಿ ಆಗಿ ಶುರುವಾಗುತ್ತೆ. ಯಾರಿಗೆ ಹೋಪ್ ಹೊರಟೋಗಿರ್ತದೆ ಅವ್ರಿಗೆ ಖುಷಿ ಆಯ್ತು ಅಂದ್ರೆ ಆ ಖುಷಿ ನೀವು ಯಾವ ಊಟದಲ್ಲೂ ಸಿಗಲ್ಲ, ಯಾವ ಪಿಕ್ಚರಲ್ಲೂ ಸಿಗಲ್ಲ, ಯಾವ ಕಂಟ್ರಿ ವಿಸಿಟ್ ಮಾಡೋದು ಸಿಗಲ್ಲ. ಆಯುರ್ವೇದ ಏನಂದ್ರೆ ಇಡೀ ಬಾಡಿನೇ ಹೀಲ್ ಮಾಡುತ್ತೆ. ಸೊ ಜಲ್ಡಿನಲ್ಲಿ ಹಾಕ್ಬಿಟ್ಟು ಈ ಟೀ ಜಲ್ಡಿ ಬರ್ತದಲ್ಲ ಹಾಕಿ ನೀಟಾಗಿ ಪ್ರೆಸ್ ಮಾಡಿ ಇದು ಮಾಡಿದ್ರೆ ರಸ ಬರ್ತೈತೆ. Last month my HbA1c was 7.8 but now 6.2. Sare ga ma ma ga re ga ma pa da ni sa ni da ni da ni da sa ni da ni sa ni ga re sa ni re sa ni da ni sa ni ga ma ma ga re da ni re sa ri do pa na da. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಭಾನುವಾರ ಸರ್, ನಮಸ್ಕಾರ ಸರ್. ನಮಸ್ಕಾರ. ಎಲ್ಲ ಬಿಡು ಮಾಡಿ ಕೂತ್ಕೊಂಡಿದ್ದಾರೆ. ಇವತ್ತು ಆ ವಿಷಯನೂ ಹಾಗೆ ಇದೆ. ಯಾಕಂದ್ರೆ ಇವರು ಹುಟ್ಟಿದಾಗಿಂದ ಅಂದ್ರೆ 6ನೇ ವಯಸ್ಸಿಗೆ ಬಂದ್ಬಿಟ್ಟಿದೆ ಪ್ಯಾಂಕ್ರೆಟಿಟಿಸು. ಈಗ ಅವರು 32ನೇ ವಯಸ್ಸು. ಇಲ್ಲಿ ಬಂದಾಗ ಇಷ್ಟು ದಿನ ಸರ್ ಎಲ್ಲ ಮೆಡಿಸಿನ್ ತೊಗೊಂಡೇ ಜೀವನ ನಡೆಸ್ಬಿಟ್ರು. ಅವರು ಲೆಕ್ಚರ್ ಆಗ್ಬಿಟ್ರು ನೀವು ಹೇಳ್ದಂಗೆ. ಇವಾಗ ಅವ್ರ ಅಮ್ಮ ನಮ್ಮ ಚಾನಲ್ ನೋಡಿದ್ರಂತೆ, ಅಡುಗೆ ನೋಡಕ್ ಹೋಗಿ ನಿಮ್ದು ಕಂಡಿದೆ. ಅವರೇ ಹೇಳಿದ್ದಾರೆ, ನಾನು ಹೇಳಿರೋದಲ್ಲ. ಬ್ಯೂಟಿಫುಲ್ ಇಂಗ್ಲಿಷ್ ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕರೆಕ್ಟ್. ಸೊ ದಟ್ ಎಂಟೈರ್ ವರ್ಲ್ಡ್ ನೋಡ್ಲಿ ಆಲ್ರೆಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಏನೋ ಇದ್ದಾರೆ. ಸೊ ಈಗ ಅವರು ಅಮ್ಮ ನಮ್ಮ ಚಾನಲ್ ನೋಡ್ತಾ ಈ ಡಯಾಬಿಟಿಸ್ ಬಗ್ಗೆ, ಪ್ಯಾಂಕ್ರೆಟಿಸ್ ಬಗ್ಗೆ ವಿಡಿಯೋ ಬಂದಿರಬೇಕು. ಸೊ ನೋಡ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದು 30 ದಿನದಲ್ಲಿ ಅವರು ಜೀವನದ ಹಾದಿ ಸುಗಮ ಆಗ್ಬಿಟ್ಟಿದೆ. ಸರ್ ನೀವು ಹೇಳ್ಬೇಕು ಅದ್ರ ಬಗ್ಗೆ. ಅವರು ಡಿಸೆಂಬರ್ ಅಲ್ಲಿ ಬಂದಿರೋದು, ಜನವರಿಲಿ ನಾನು ತಗೊಂಡಿರೋದು. ಜನವರಿ 10ನೇ ತಾರೀಕು. ನಾನು ಎಲ್ಲ ಕುಡಿದು ಫ್ರೆಶ್. ಈಗ ಹಾಟ್ ನ್ಯೂಸಸ್ ಕೊಡ್ತಾರಲ್ಲ, ಬ್ರೇಕಿಂಗ್ ನ್ಯೂಸ್, ಅದೇ ರೀತಿ ಬ್ರೇಕಿಂಗ್ ನ್ಯೂಸಸ್. ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋದು, ಈಗ ನೋಡ್ರಿ ಒಂದು ಬುಕ್ ಬರ್ದಿದ್ದೀನಿ. ಇದು ಗ್ರಂಥ, ಎನ್ಸೈಕ್ಲೋಪೀಡಿಯಾ. ಇದು ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಇದು ಡ್ರಾಫ್ಟ್. ಏನು? ಎ ನ್ಯೂ ಬಯಾಲಜಿಕಲ್ ಅಬ್ಸರ್ವೇಷನ್, regeneration of cells in degenerated organs. ಆಮೇಲೆ ಇಟ್ಸ್ ನ್ಯೂ ಇನ್ವೆನ್ಷನ್. ಇದು 35 ವರ್ಷದ ಹೆಚ್ಚು ಅಬ್ಸರ್ವೇಷನ್ ಸ್ಟಡೀಸ್, ನಿಮ್ಮ ಜೀವನದ ಅಬ್ಸರ್ವೇಷನ್ ಸ್ಟಡೀಸ್. ಸೊ ಇಲ್ಲದ್ರೆ ಆಗ್ತಾ ಇರ್ಲಿಲ್ಲ. ನನಗೇನಂದ್ರೆ ಇಂಥ ಟ್ರೀಟ್ ಮಾಡೋದ್ರೆ ಮಜಾ ಬರ್ತೈತೆ. ಏನ್ ಮಜಾ ಅಂತಂದ್ರೆ ಯಾರಿಗೆ ಹೋಪ್ ಹೊರಟೋಗಿರ್ತದೆ ಅವ್ರಿಗೆ ಖುಷಿ ಆಯ್ತು ಅಂದ್ರೆ ಆ ಖುಷಿ ನೀವು ಯಾವ ಊಟದಲ್ಲೂ ಸಿಗಲ್ಲ, ಯಾವ ಪಿಕ್ಚರಲ್ಲೂ ಸಿಗಲ್ಲ, ಯಾವ ಕಂಟ್ರಿ ವಿಸಿಟ್ ಮಾಡೋದು ಸಿಗಲ್ಲ. ಅವ್ರು ಬಂದ ಆ ಹಸ್ಮುಖದಿಂದ ನಮಗೆ ಹೇಳ್ತು ಅಂದರೆ ದಟ್ ಇಟ್ ಸೆಲ್ಫ್ ಇಸ್ ನೋ ಗ್ರೇಟ್ ಹ್ಯಾಪಿನೆಸ್. ಸೊ ಇವ್ರದ್ದು ಹೇಗೆ ಅಂದರೆ ಡಿಕೇಡ್ ಸಫರ್ ಪಟ್ಟಿದ್ದಾರೆ. ಈಗ 33 ವರ್ಷ 1ನೇ ಕ್ಲಾಸಲ್ಲಿ ಶುರುವಾಗಿದ್ದಂತೆ ಪ್ರಾಬ್ಲಮ್ ಅವರ 6ನೇ ವಯಸ್ಸಿಗೆ. ಅಬ್ಸಲ್ಯೂಟ್ಲಿ ಡಾಕ್ಟರ್ ಹೇಳಿದ್ರಂತೆ ಲೈಫ್ ಲಾಂಗ್ ಎಷ್ಟು ದಿನ ಇರ್ತದೋ ನೀವು ಅಷ್ಟು ದಿನ ಈ ಪೇಯ್ನಲ್ಲಿ ಇರಲೇಬೇಕು. ಪೇನು ಮೆಡಿಕೇಶನ್ ಒಟ್ಟಿಗೆ, ಮೆಡಿಕೇಶನ್ ಒಟ್ಟೊಟ್ಟಿಗೆ. 6 ತಿಂಗಳಿಂದ ಶುಗರ್ ಶುರುವಾಯ್ತು. ಈಗ ಏನಂದ್ರೆ ಫಸ್ಟ್ ಪ್ಯಾಂಕ್ರೆಟಿಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದೆ. ಎಷ್ಟೋ ಜನ ಗೊತ್ತಿಲ್ಲ. ಇದು ಕೈ, ಇದು ಮುಷ್ಟಿ. ಇದನ್ನ ನಾವು ಲೆಟಸ್ ಪ್ರಿಸ್ಯೂಮ್ ದಟ್ ಇದು ಪ್ಯಾಂಕ್ರಿಯಾಸ್. ಇದರಲ್ಲಿ 2 ಕೆಲಸ ಇದೆ. ಒಂದು ಔಟ್ಸೈಡ್ ಕೆಲಸ, ಇನ್ನೊಂದು ಇನ್ಸೈಡ್ ಕೆಲಸ. ಔಟ್ಸೈಡ್ ಕೆಲಸ ನಾವು ಟೆಕ್ನಿಕಲ್ ಹೇಳ್ತೀವಿ ಎಕ್ಸೋಕ್ರೈನ್ ಗ್ಲ್ಯಾಂಡ್. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅದು ಹೊರಮೈ. ಸೊ ಇನ್ನೊಂದು ಎಂಡೋಕ್ರೈನ್ ಗ್ಲ್ಯಾಂಡ್, ಅದು ಒಳಗಿಂದ ಒಳಮೈ. ಓಕೆ. ಸೊ ಫಸ್ಟ್ ಜನಕ್ಕೆ ನಾಡು ಭಾಷೆ ಹೇಳ್ತೀನಿ ಪ್ಯಾಂಕ್ರೆಟಿಸ್ ಏನು ಹೆಂಗೆ ಅಂತ. ಈಗ ಇದು ಮುಷ್ಟಿ, ಇದನ್ನ ನಾವು ಪ್ಯಾಂಕ್ರೆಸ್ ಅಂತೀವಿ. ಪ್ಯಾಂಕ್ರೆಸ್ ನಲ್ಲಿ 2 ಕೆಲಸ ಇದೆ. ಒಂದು ಆಚರಣೆ ಕೆಲಸ, ಇನ್ನೊಂದು ಒಳಗಣೆ ಕೆಲಸ. ಆಚರಣೆ ಕೆಲಸನ ಎಕ್ಸೋಕ್ರೈನ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ, ವರ್ಕ್. ಇನ್ಸೈಡ್ ಅದು ಎಂಡೋಕ್ರೈನ್ ಗ್ಲ್ಯಾಂಡ್ ಇದು ಕೆಲಸ. ಎಕ್ಸೋಕ್ರೈನ್ ಗ್ಲ್ಯಾಂಡ್ ಕೆಲಸ ಏನು ಅಂದ್ರೆ ಡೈಜೆಸ್ಟಿವ್ ಎನ್ಸೈಮ್ಸ್ ನ ಉತ್ಪತ್ತಿ ಮಾಡೋದು. ಲೈಪೇಸು, ಅಮೈಲೇಸು ಮೇನ್ಲಿ. ಈ ರೀತಿ ಟೆಕ್ನಿಕಲ್ ವರ್ಡ್ಸ್. ಆ ಉತ್ಪತ್ತಿ ಇಲ್ಲ ಅಂದ್ರೆ ಅಬ್ನಾರ್ಮಲ್ ಆಯ್ತು ಅಂದ್ರೆ ವರ್ಲ್ಡ್ ಅಲ್ಲಿ ನಾರ್ಮಲ್ ಮಾಡೋದಕ್ಕೆ ಇದುವರೆಗೂ ಯಾರು ಕಂಡಿಡಿದಿಲ್ಲ. ಅದೇ ಎಂಡೋಕ್ರೈನ್ ಗ್ಲ್ಯಾಂಡ್ ಕೆಲಸ ಅಂದ್ರೆ ಇನ್ಸುಲಿನ್ ಹಾರ್ಮೋನ್ ಉತ್ಪತ್ತಿ ಮಾಡಿಲ್ಲ ಅಂದ್ರೆ ಅದಕ್ಕೆ
ಅದರ ಆಲ್ಟರ್ನೇಟಿವ್ ಕರೆದ್ರೆ ಮಾತ್ರೆಗಳು, ಮೆಟ್ಫಾರ್ಮಿನ್ ಅಂತೆ, ಅದು ಏನೇನೋ ಇದೆ, ಇನ್ಸುಲಿನ್, ಅವೆಲ್ಲ ಮ್ಯಾನೇಜ್ ಮಾಡ್ತಾರೆ. ಅಲ್ಲಿ ಜೀವನ ಚೆನ್ನಾಗಿ ಇರ್ತೈತೆ. ಬಟ್ 30 to 40% ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಿ ಇದಾಗ್ತಾರೆ, ಪ್ರೋನ್ ಟು ಕ್ರಾನಿಕ್ ಕಿಡ್ನಿ ಡಿಸೀಸ್. ಇಲ್ಲಿ ಏನೂ ಇಲ್ಲ, ಲೈಫ್ ಲಾಂಗ್ ನೋವಿಂದ ನರಳಬೇಕು. ಆಮೇಲೆ ಯಾವಾಗ ಮತ್ತೆ ಎಂಡೋಕ್ರೈನ್ ಗ್ಲ್ಯಾಂಡು ಹಾಳಾಗುತ್ತೋ ಹೇಳಕ್ಕಾಗಲ್ಲ. ಇವಾಗ ಇವ್ರ ಕೇಸ್ ತಗೊಳ್ತೀನಿ. ಸೊ ಇವ್ರ ಹೆಸರು ಮನೋಜ್ ಕುಮಾರ್ ಅವರು. ಹೌದು. ಇವರು 6 ತಿಂಗಳ ಹಿಂದೆ ಡಯಾಬಿಟಿಸ್ ಶುರುವಾಯಿತು. ಪ್ಯಾಂಕ್ರೆಟೈಟಿಸ್ ಶುರುವಾಗಿದ್ದು 1ನೇ ಕ್ಲಾಸ್ ಆಗಿದ್ದಾಗ, 27 ವರ್ಷ ಹಿಂದೆ. ಓಕೆ, ಅವಾಗಿಂದಲೂ ಟ್ರೀಟ್ಮೆಂಟ್ ಆಗಿದ್ದಾರೆ. ಅದಕ್ಕೆ ನಾನು ಹೇಳಿದ್ದು ಹೋಪ್ ಟು ದೋಸ್ ಹೂ ಹ್ಯಾವ್ ಲಾಸ್ಟ್ ಹೋಪ್. ನಂದು 27 ವರ್ಷ ಟ್ರೀಟ್ಮೆಂಟ್ ತಗೊಂಡು ಕ್ಯೂರ್ ಆಗಿಲ್ಲ ಸರ್ ಅದು. ನೋಡ್ರಿ, ಅದಕ್ಕೆ ನನಗೆ ಏನ್ ಖುಷಿ ಆಗುತ್ತೆ ಅಂದ್ರೆ ಇಂಥವ್ರು ಟ್ರೀಟ್ ಮಾಡಿದ್ರೆ ಮಜಾ ಆಗ್ತದೆ. ಹೌದು, ನಿಮಗೆ ಎಕ್ಸೈಟ್ಮೆಂಟ್. ಯಾಕಂದ್ರೆ ಏನಪ್ಪಾ, ನನ್ನ ಕೈಯಿಂದ ದೇವರು ಈ ತರ ಕೆಲಸ ಮಾಡಿಸ್ತಾ ಇದ್ದಾನೆ ಅಂತ. ಅಷ್ಟೇ ಸಾಕು. ಈ ವಯಸ್ಸಿಗೆ ಏನೇನ್ ಬೇಕು ಸರ್? ಇದೊಂದು ಫೀಲಿಂಗ್ ಆಫ್ ಗ್ರಾಟಿಟ್ಯೂಡ್. ಸೊ ಯಾವಾಗ 7.8 ಆಯ್ತು ಡಯಾಬಿಟಿಸ್, 7.8 ಅಂದ್ರೆ ಜನರಲಿ ಬಿಫೋರ್ ಫುಡ್ 200+ ಆಗಿರ್ತೈತೆ, ಆಫ್ಟರ್ ಫುಡ್ 250+ ಆಗಿರುತ್ತೆ. 7.8 ಪಕ್ಕ. ಅಂತ ಟೈಮ್ನಲ್ಲಿ ಇವ್ರಿಗೆ ಒಂದು ಏನ್ ಮೆಡಿಕೇಶನ್ ಕೊಟ್ಟೋದ್ರು. ಆಮೇಲೆ ಇವ್ರ ಅಮ್ಮ ಶುರು ಮಾಡಿದ್ರು ತಲೆ ತಿನ್ನೋದಿಕ್ಕೆ. ಇವ್ರ ಮನೆ ಮೇಲೆ ಸುಟ್ಟು ನೋಡ್ಬಿಟ್ಟು, ರಾಜು ಸಾಹೇಬ್ರ ಹೋಗ್ರಿ, ಅವರ IAS ಆಫೀಸರು, ಅವ್ರು ಏನ್ ಹೇಳ್ತಾರೆ ಅದು ಫಾಲೋ ಮಾಡಿದ್ರೆ ಇದಾಗುತ್ತೆ ಅಂತ. ಯು ಕಾಂಟ್ ಇಮ್ಯಾಜಿನ್. ಅವರು ಬಂದು ತಗೊಂಡಿದ್ದಾರೆ ಟ್ರೀಟ್ಮೆಂಟ್. 1 ತಿಂಗಳಲ್ಲೇನೆ ವಿತ್ ರಿಪೋರ್ಟ್ಸ್ ಬಂದಿದ್ದಾರೆ. HbA1c ಅವರದು 7.8 ಇದ್ದಿದ್ದು 6.2 ಆಗಿದೆ. ಅದು ಹೆಂಗ್ ಗೊತ್ತಾ? ಯಾವ ಮೆಡಿಕೇಶನ್ ತಗೊಂಡಿಲ್ಲ. ನಾನು ಸ್ಟ್ರೈಟ್ ಹೇಳ್ತೀನಿ, ನಾನು ಹೇಳೋದು ಹೇಳ್ತೀನಿ, ಪ್ರವಚನ ಕೊಡ್ತೀನಿ. ಲೈಕ್ ಡಾಕ್ಟರ್ B.A. ಹೆಗ್ಡೆ ಸಾಹೇಬ್ರಂಗೆ, ನನ್ನ ಮೆಡಿಸಿನ್ಸ್ ತಕೊಂಡು ನನ್ನ ಆಹಾರ ಪದ್ಧತಿ ಫಾಲೋ ಮಾಡ್ತು ಅಂದರೆ ಪ್ಯಾಂಕ್ರೆಟೈಟಿಸ್ಗೆ ಅದೇ ಟ್ರೀಟ್ಮೆಂಟಲ್ಲಿನ ಎಂಡೋಕ್ರೈನ್ ಪ್ರಾಬ್ಲಮ್, ಇನ್ಸುಲಿನ್ ಉತ್ಪತ್ತಿಯಾಗಿ ಶುರುವಾಗುತ್ತೆ. ಒಟ್ಟಿಗೆ ಒಂದು ಟ್ರೀಟ್ಮೆಂಟ್ ಮಾಡಿದ್ರೆ ಮಲ್ಟಿಪಲ್ ಎಫೆಕ್ಟ್. ಅದೇ ಆಯುರ್ವೇದ, ಅದು ಸ್ಪೆಷಾಲಿಟಿ. ಆಯುರ್ವೇದ ಏನು ಅಂದ್ರೆ ಇಡೀ ಬಾಡಿನೇ ಹೀಲ್ ಮಾಡುತ್ತೆ. ಆಮೇಲೆ ಆಲ್ವೇಸ್ ಅವರಿಗೆ ಕೊಲೆಸ್ಟ್ರಾಲ್ದು ಇದಿರ್ತಾ ಇರ್ತದೆ. ಆಮೇಲೆ HDL ಮತ್ತು LDL ಆಲ್ವೇಸ್ ಅಬ್ನಾರ್ಮಲ್ ರೇಷಿಯೋ 3.4 3.5 ಇರ್ತಾ ಇತ್ತು. ಅದು 2.3, 1 ತಿಂಗಳಿಗೆ ನಾರ್ಮಲ್ ಆಲ್ಮೋಸ್ಟ್. ಆಮೇಲೆ ಹೆಲ್ತ್ ಲೈಫ್ ಸ್ಟೈಲು 2 ಚೇಂಜ್ ಆಗಿದೆ ಅಂತ ಅವ್ರ ಬಾಯಿಂದ ಬಂದಿದೆ. ಹೆಲ್ತ್ ಬೇರೆ, ಲೈಫ್ ಸ್ಟೈಲ್ ಬೇರೆ. ಹೆಲ್ತ್ ಏನಂದ್ರೆ ಕೊರಗ್ತಾ ಇರಬೇಕು, ಮೆಡಿಸಿನ್ ತಗೊಳ್ತಾ ಇರಬೇಕು. ಈ 1 ತಿಂಗಳದಲ್ಲೇನೆ ಯೋಗ ಮಾಡಕ್ ಹೇಳಿದ್ರಂತೆ, ವಾಕ್ ಮಾಡಕ್ ಹೇಳಿದ್ರಂತೆ. ಅವರ ಆ ಭಾಷೆನಲ್ಲೇನೆ ಗೊತ್ತಾಗುತ್ತೆ. ಅವ್ರ ಮಾತಲ್ಲಿ ನೋಡೋಣ, ಅವ್ರ ಮಾತುಗಳು ನೋಡೋದು. ವಿಡಿಯೋ ಮಾಡಿದಿರಿ ನೀವು, ಅದು ನೋಡೋಣ ವೀಕ್ಷಕರೇ. ಇವರ ಆಹಾರ ಪದ್ಧತಿ ಮತ್ತು ನಿಮ್ಮ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ನಮಗೆ ಗೊತ್ತಾಗುತ್ತೆ. ಅದೇನು ಆಂಟಿ ಏಜಿಂಗ್, ಕಾರ್ಡಿಯೋವ್ಯಾಸ್ಕ್ಯುಲರ್ ಸಪೋರ್ಟ್, ಮತ್ತೆ ಇಮ್ಯೂನ್ ಕೇರ್ ಸಪೋರ್ಟ್ ಮುಂಜಾನೆ ಮತ್ತೆ ಸಂಜೆ, ಮಧ್ಯಾಹ್ನ ಲಿವರ್ ಕೇರು, ರೀನಲ್ ಕೇರು. ದಟ್ ಇಸ್ ನಂಬರ್ 1. ನಂಬರ್ 2 ಕಿಡ್ನಿ ಆಹಾರ ಪದ್ಧತಿ. ಅದು ಕರೆಕ್ಟ್ ಫಾಲೋ ಮಾಡಬೇಕು. ಏನದು ಲೈಫ್ ಟೈಮ್ ಮಾಡಂಗೇನಿಲ್ಲ. ಅದೆಲ್ಲ ಈ ಬುಕ್ ನಲ್ಲಿ ಇದೆ. 100% ಈ ಬುಕ್ ನಲ್ಲಿದೆ. ಇದು ಕೇಳ್ತಾ ಇರ್ತಾರೆ, ಇದು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ. ನಮ್ಮ ಇದ್ರಲ್ಲಿ ಸಿಗುತ್ತೆ, ಆಫೀಸಲ್ಲಿ ಸಿಗುತ್ತೆ, ತರಿಸ್ಕೊಳ್ಬಹುದು. ಪ್ರತಿ ಪೇಷಂಟ್ಗೂ ಟ್ರೀಟ್ಮೆಂಟ್ ಬಂದಾಗ ಇದು ಕೊಡ್ತೀವಿ. ನನ್ನ ಆತ್ಮನೇ ಇದೆ ಇದರಲ್ಲಿ. ಯಾಕಂದ್ರೆ ಎಷ್ಟು ನನ್ನ ತಲೆದಿಂದ ಇರೋ ಪೇಷಂಟ್ಗಳು. ಈಗ ಒಬ್ರು ಬಂದ್ರು, 25% ಹೆಂಗ್ ತಿನ್ಬೇಕು ನಾನು ಅನ್ನ ಅಥವಾ ಮುದ್ದೆ. ನನಗೆ ಮೊದಲು ಸ್ವಲ್ಪ ಕೋಪ ಬಂತು. ಆಮೇಲೆ ಅಂದ್ಕೊಂಡೆ, ನಾನೇ ಪೇಷಂಟ್ ಆಗಿದ್ರೆ ನನಗೂ ಆ ಕ್ವಶನ್ ಬಂದ್ರೆ ಒಂದು ತಟ್ಟೆನೇ ಇಟ್ಬಿಡೋಣ ಅಂತ. ಸೊ ತಟ್ಟೆನೇ ಇಟ್ಬಿಟ್ಟೆ. ತಟ್ಟೆನೇ ಫೋಟೋ. ನೀವು ಅಷ್ಟೇ ನನ್ನ ಚಾನಲ್ ತೋರಿಸ್ಬೇಕಂದ್ರೆ ಅದು ತಟ್ಟೆ ತೋರಿಸ್ತೀನಿ. ತಟ್ಟೆ ನೋಡಿದ್ರೆ ಅವ್ರಿಗೆಲ್ಲ ನೆನಪು ಬಂದ್ಬಿಡ್ತದೆ, ಏನ್ ತಿನ್ಬೇಕು, ಹೆಂಗಿರ್ಬೇಕು ಅಂತ. ಸೊ ಆದ್ರಿಂದ ನೋಡ್ರಿ, ಈಗ ಅದು ಲೈಫ್ ಬಂದ್ಬಿಡ್ತು. 33 ವರ್ಷದಲ್ಲಿ 27 ವರ್ಷ ಸಫರ್ ಪಟ್ಟಿರೋರು 1 ತಿಂಗಳಿಂದ ಹೊಸ ಲೈಫ್ ಬಂದಿದೆ ಅಂದ್ರೆ ಐ ಶುಡ್ ಬಿ ಇಂಡೇಟೆಡ್ ಟು ಯುವರ್ ಚಾನಲ್. ಯಾಕೆ ಹೇಳ್ತೇನೆ ಗೊತ್ತಾ? ಒಂದು ನೋಡ್ತು ಅಂದ್ರೆ ಯೂಟ್ಯೂಬ್ ನಲ್ಲಿ ಅದು ಬರ್ತಾ ಇರ್ತದೆ. ಅವಾಗ ಅವರಿಗೆ ಮೈಂಡ್ಗೆ ಕ್ಲಾರಿಟಿ ಆಗುತ್ತೆ. ಸೊ ದಟ್ ಇಸ್ ದ ಬ್ಯೂಟಿ ಆಫ್ ಯೂಟ್ಯೂಬ್. ಕರೆಕ್ಟ್. ಈಗ ಅವ್ರ ಅಮ್ಮ ಕೂಡ ಅಡಿಗೆ ನೋಡಕ್ ಹೋಗ್ಬಿಟ್ಟು
ಮನೆ ರಸೂಟದ ಎಲ್ಲಾ ಸಜೆಷನ್ಸ್ ಬಂದಿದೆ, ಅದರಲ್ಲಿ ಪ್ಯಾಂಕ್ರೈಟಿಸ್ ಬಂದ್ಬಿಟ್ಟಿದೆ. ಬಂದ್ಬಿಟ್ಟೈತೆ. ನೋಡಿ ಸೊ ನೋಡಿದ್ರೆ ನೋಡಿ, ಅವ್ರ ಮಗ ಹೈಲಿ ಎಜುಕೇಟೆಡ್. ಹೌದು. ನಾವು ಹುಟ್ಟಿದ್ರೆ ಇವತ್ತು ನಾಳೆ ಸಾಯಲೇಬೇಕು. ಒಬ್ಬನು 1000 ವರ್ಷ ಉಳಿಯಕ್ಕಾಗಲ್ಲ, ಮ್ಯಾಕ್ಸಿಮಮ್ 120-130 ಇಯರ್ಸ್ ಅಂತ ಹೇಳ್ಬೋದು. ಸೊ ಆಹಾರವೇ ಔಷಧ ಅಂತ ಒಂದು ಪುಸ್ತಕನೂ ಇರ್ತದೆ. ಅದರೊಟ್ಟಿಗೆ ನಿಮ್ಗೆ ಹೋಪ್ ಟು ದೋಸ್ ಹೂ ಲಾಸ್ಟ್ ಹೋಪ್. ಇವತ್ತು ಅವರ ಎಪಿಸೋಡ್ ರೆಸಿಪಿ ಯಾವ ತೋರ್ಸೋಣ ಸರ್? ಒಂದು ಈ ಕರಿಬೇವು ಸೊಪ್ಪು ಜ್ಯೂಸ್. ಕರಿಬೇವು ಸೊಪ್ಪಿಗೆ ಜ್ಯೂಸ್ ಅದರಲ್ಲೇ ಸರ್ಟನ್ ಐಟಮ್ಸ್. ಕರಿಬೇವು ಎಷ್ಟು ಮಹತ್ವಪೂರ್ಣ ಅಂದ್ರೆ ಅದು ಅನ್ಥಿಂಕಬಲ್. ಜಸ್ಟ್ ಲೈಕ್ ಇದು ಮೊರಿಂಗಾ, ನುಗ್ಗೆಕಾಯಿ ಸೊಪ್ಪಿದ್ದಂಗೆ. ಕೆಲವರು ಕರಿಬೇವನ್ನು ತೆಗೆದು ಇಡ್ತೀವಿ ನಾವು ಊಟ ಮಾಡ್ಬೇಕಾದ್ರೆ. ನೋ, ಅದನ್ನ ಹಾಕೊಂಡು ತಿನ್ಬೇಕು. ಈಗ ಇದನ್ನ ಜ್ಯೂಸೇ ಹಸಿದು. ಹೆಂಗಿರ್ತದೆ ಅಂದ್ರೆ ಏನ್ ಗೊತ್ತಾ, ನಮಗೆ ಬಾಯಿಗೆ ಎಷ್ಟು ರುಚಿ ಮಾಡ್ತೀವಿ ಅಷ್ಟು ಶರೀರ ಹಾಳಾಗ್ತೈತೆ. ಕರೆಕ್ಟ್. ಆ ಬಾಯಿಗೆ ರುಚಿನೂ ಮಾಡ್ಬೇಕು, ಜೊತೆಲಿ ಅದಕ್ಕೆ ಸ್ವಲ್ಪ ಕಂಟ್ರೋಲ್ ಕೊಡಬೇಕು. ಆಮೇಲೆ ಏನೇ ತಗೊಂಡ್ರು ಸಹ ಆರೋಗ್ಯ ಹಿತದೃಷ್ಟಿಯನ್ನು ನೋಡಿಕೊಂಡು ನಮ್ಮ ಆ ಒಂದು ಮಾನಸಿಕವಾಗಿ ಖುಷಿಯಾಗಿ ತಗೊಳ್ಬೇಕು. ಆ ಖುಷಿಯಾಗಿ ತಗೊಂಡಾಗ ಖುಷಿ ಆಗುತ್ತದೆ. ಎಸ್ ಸರ್. ಸೊ ಮನೋಜ್ ಕುಮಾರ್ ಅವ್ರ ಮಾತುಗಳನ್ನು ಕೇಳೋಣ. ಎಸ್. ಹಾಗೇನೆ ಕರಿಬೇವು ಜ್ಯೂಸ್. ಸರ್ ನಮಸ್ಕಾರ. ನಮಸ್ತೆ. ನೋಡಿ, ಈಗ ಈ ಕರಿಬೇವು ಜ್ಯೂಸ್ ಅಂತ ಹೇಳ್ಬೋದು. ಒಂದು ಕರಿಬೇವುದು ಇದು, ಇದರಲ್ಲಿ ಎಷ್ಟು ಒಂದು 8-10 ಎಲೆ ಇರ್ತದೆ. ಆಮೇಲೆ ಒಂದು ಆಮ್ಲ ಅಂದ್ರೆ ಇದನ್ನೇನಂತ, ನೆಲ್ಲಿಕಾಯಿ. ಇದನ್ನೆಲ್ಲ ಇದು ಮಾಡ್ಕೊಡ್ಬೇಕು. ಆಮೇಲೆ 1-2 ಎಸಳು ಅಂದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಇದು, 2 ಎಸಳು ಇದು ಕೊತ್ತಂಬರಿ. ಆಮೇಲೆ 1 ಇಂಚ್ ಶುಂಠಿ 1 ಇಟ್ಕೋಬೇಕು. 1 ಇಂಚ್. ಸೊ ಇದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನೆಲ್ಲ ಇದು ಮಾಡಿ ಸಣ್ಣ ಪೀಸ್ ಮಾಡಿ ಇದೆಲ್ಲ ತೆಗೆದು ಇದೆಲ್ಲ ತೆಗೆದ್ಬಿಟ್ಟು ಶುಂಠಿ ಎಲ್ಲ ಇದು ಮಾಡಿಬಿಟ್ಟು 1 ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿನಲ್ಲಿ ಫಸ್ಟ್ ಪೇಸ್ಟ್ ಮಾಡ್ಕೊಂಡ. ಹಂಗೆ ನೀರು ಹಾಕ್ತಿರೋದು ಇದಾಗಲ್ಲ. ಆಮೇಲೆ ಎಲ್ಲ ಫುಲ್ ಪೇಸ್ಟ್ ಆದ್ಮೇಲೆ ಮತ್ತೆ ನೀರು ಹಾಕ್ಬಿಟ್ಟು ಮತ್ತೆ ಇದು ಮಾಡಿದಾಗ ನೀಟಾಗಿ ಬರುತ್ತೆ. ಅದನ್ನ ಸೊ ಜಲ್ಡಿನಲ್ಲಿ ಹಾಕ್ಬಿಟ್ಟು ಈ ಟೀ ಜಲ್ಡಿ ಬರ್ತದಲ್ಲ, ಹಾಕಿ ನೀಟಾಗಿ ಪ್ರೆಸ್ ಮಾಡಿ ಇದು ಮಾಡಿದ್ರೆ ರಸ ಬರ್ತೈತೆ. ಸೊ ವಂಡರ್ಫುಲ್ ಅದು. ಎಸ್ಪೆಷಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ಇಟ್ಸ್ ಅನ್ಥಿಂಕಬಲ್. ಇದು ವಿಟಮಿನ್ ಸಿ ಇಂದ ಹಿಡಿದು ಅನ್ಇಮ್ಯಾಜಿನಬಲ್ ಮೆಡಿಸಿನ್ ವ್ಯಾಲ್ಯೂ ಇದೆ. ಅದರಿಂದ ಎಂಟೈರ್ ಹಾರ್ಟ್ಗೆ ಎಲ್ಲ ಆರ್ಗನ್ಸ್ ಒಳ್ಳೇದು. ಬಟ್ ಎಸ್ಪೆಷಲಿ ಕಿಡ್ನಿ ಪೇಷಂಟ್ಸ್ ಪೊಟ್ಯಾಷಿಯಂ ಲೆವೆಲ್ ನೋಡ್ಕೊಂಡು ಇದನ್ನ ತಗೊಳ್ಬೇಕಾಗ್ತದೆ. ಕಿಡ್ನಿ ಪೇಷಂಟ್ಸ್ಗೂ ಒಳ್ಳೇದು, ಎಲ್ರಿಗೂ ಒಳ್ಳೇದು. ಇಟ್ಸ್ ಅ ಜನರಲ್ ಡ್ರಿಂಕ್. ಸೊ ಇದು ಮಾಡ್ಕೊಂಡು ತರ್ತೀನಿ, ಆಮೇಲೆ ತೋರಿಸ್ತೀನಿ. ಓಕೆ, ಹಬ್ಬ ಬಂತು ಸರ್, ರೆಡಿಯಾಗಿ ಮಾಡ್ಕೊಂಡ್ ಬಂದ್ಬಿಟ್ರು. ನೋಡಿದ್ರೆ ಇದನ್ನ ನೀರ್ನ ಡಿಪೆಂಡ್ ಅಪಾನ್. ಕಿಡ್ನಿ ಪೇಷಂಟ್ ಅಂದ್ರೆ ನೀರು ಜಾಸ್ತಿ ಹಾಕೊಳ್ಬಾರ್ದು. ಬೇರೆಯವರಾದ್ರೆ ಇದು ಮಾಡ್ಕೊಳ್ಬೋದು. ಇದು ಒಂಥರ ಡಿಟಾಕ್ಸರ್ ಬಾಡಿಗೆ, ಅನ್ಥಿಂಕಬಲ್. ಇದು ಏನು ಅಂತಂದ್ರೆ ಎಲ್ರೂ ಸಹ ಯಾವ ತಗೊಳ್ಬೇಕು ಅಂತ ಕ್ವಶನ್ ಮಾಡುತ್ತೆ. ಎಲ್ಲ ಸೀರೀಸ್ ಇಟ್ಕೊಬೇಕು. ಒಂದೊಂದು ದಿನ ಒಂದೊಂದು ತಗೊಂಡ ಅಷ್ಟೇ. ಸೊ ದಟ್ ಅದು ಆಟೋಮೆಟಿಕ್ಲಿ ಯಾವ್ದ್ರಲ್ಲಿ ಯಾವ ನ್ಯೂಟ್ರಿಯೆಂಟ್ಸ್ ಯಾವ ರೀತಿ ಕೆಲಸ ಮಾಡುತ್ತೋ ಬಾಡಿ ಮೇಲೆ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ಓವರ್ ಆಲ್ ಹೆಲ್ತ್ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಮತ್ತೆ ನಾವು ಅನ್ನ ಮುದ್ದೆ ತಿನ್ನೋದು ಕ್ವಾಂಟಿಟಿ ಕಡಿಮೆ ಆಗ್ತೈತೆ. ಕರೆಕ್ಟ್, ಅದು ಇಂಪಾರ್ಟೆಂಟ್. ಇದೆಲ್ಲ ಮಾಡ್ಕೊಂಡು ಫ್ರಿಜ್ ಇಟ್ಕೊಳ್ಬಹುದು, 3-4 ದಿನ ಇಟ್ಕೊಂಡು ಕುಡಿಬಹುದು, ಏನು ತೊಂದರೆ ಇಲ್ಲ. ಅನ್ಥಿಂಕಬಲ್. ಆಮೇಲೆ ಇದರಲ್ಲೇ ಸ್ವಲ್ಪ ಹನಿನೂ ಹಾಕ್ಕೊಳ್ಬೋದು. ಆಮೇಲೆ ಸ್ವಲ್ಪ ಇದು ಡೇಟ್ಸ್ ಹಾಕ್ಕೊಳ್ಬೋದು ರುಚಿಗೆ. ಸೊ ಮಜಾ ಇರ್ತದೆ ಅವಾಗ. ಥ್ಯಾಂಕ್ ಯು. ಮನೋಜ್ ಕುಮಾರ್, ಯುವರ್ ಏಜ್ ಇಸ್ 30. Yes, sir. As you are saying that you are suffering from this pancreatitis since 7-year-old baby. So that means almost for the last 23 years. And you tell me you had various this health issues and all because of that. Yes, sir. And the HbA1c also was on higher side and all. Yes, sir. You tell me firstly, physically what actually you had changes before and after my treatment. First physical parameters you tell. Yes, sir. Since I am from the first standard, I was suffering from the upper stomach ache, sir. In 2017, I diagnosed in BGS hospital. The doctors were told that you are suffering from chronic pancreatitis. It is unable to cure. You should be in some medication and you should have some dietary food. For the entire lifetime? Yes, sir. From 2017 to till now. Means till December 1st, 2025. I used to
go for the regular blood checkup and some of the tests for every 6 months. Sir. For last month, means December 2nd, I went for the blood test and doctor told me you are you got the blood sugar for the first time. So you should take also the medications related to the sugar. Once my mom were searching on the YouTube, she got your YouTube video. The next day she forced me to visit your clinic. On December 5th, I came, I consulted the doctor and met you. And doctor gave some prescriptions. Adding with the meals, dietary meals. According to the protocols, whatever I have defined. Yes, sir. From 5th till now, means 10th Jan 2026, and continuously without any breakdowns, I have used to have the dietary food and also the supplements. Sir. Last month, my HbA1c was 7.8, but now 6.2. HDL ratio was 2.32. HDL, LDL and HDL ratio. So from 2017 to the last year, I was very tired, sir. And the morning itself, when I wake up, I should be tired and feeling tiredness to go for the work also. But now after having the syrup, in the next 10 months, I got the changes. I was so active. I should wake up at 4:30. I should drink that some medication what you have explained in the YouTube and in the class. And I used to go for the brisk walking for 30 to 45 minutes. And I used to go for the yoga class and do yogas for next half an hour. I should come and drink the chia seed buttermilk juice and banana stem juice. Wonderful, really great. Thank you, sir. See, basically, so wonderful, I'm so happy. So thank you very much. Thank you, sir. Thank you. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.